ಅನೇಕ ಯುವಕಿಯರು ಕೆಟ್ಟ ಚಿಂತನೆಗಳನ್ನು ಅಳವಡಿಸಿಕೊಂಡು ಅದರ ಜಾಲದಲ್ಲಿ ಸಿಲುಕುತ್ತಿದ್ದಾರೆ. ಡ್ರಗ್ಸ್ ಸೇವಿಸುವುದನ್ನು ಜನಪ್ರಿಯರಾಗಲು ಅಥವಾ ಪೂರ್ಣವಾಗಿ ತೋರಿಸಿಕೊಳ್ಳಲು ಉಪಾಯವೆಂದು ಭಾವಿಸುತ್ತಿದ್ದಾರೆ. ಯಶಸ್ಸು ತಕ್ಷಣ ಬರಬೇಕೆಂದು ನಂಬುತ್ತಾರೆ, ಆದರೆ ಶಾಪದಿಂದ ತುಂಬಿದ ಜೀವನಕ್ಕೆ ಕಾರಣವಾಗಬಹುದು. Good morning to one and all present here. Today the students of TFCU College are presenting a play focusing on the issue of drug abuse. We will explore how drugs impact our lives, changing the way we think, feel and act. They alter the body and mind, leading to addiction, serious health problems and often a complete loss of control. Through this performance, we aim to show the harsh reality of drug abuse and its consequences. Scene 1. ತಾಯಿ ಮತ್ತು ಮಕ್ಕಳ ನಡುವೆ ಆಗುವ ಸಂಭಾಷಣೆಯ ಸನ್ನಿವೇಶ. Scene 1. Dining area. The play begins with an argument between Yashu and his mother. Yashu! Yashu! ಬಂದೆ ಅಮ್ಮ. ಎಷ್ಟೊತ್ತು ಕಲಿಬೇಕು ನಿಮಗೆ? ನಾನು ಅಲ್ಲಿ ರೆಡಿ ಆಗ್ತಿದ್ದೆ. ನಾನು ಈ ನಡುವೆ ನೋಡ್ತಾನೆ ಇದ್ದೀನಿ. ನೀನು ನಿಮ್ಮ ಅಪ್ಪನ ತರ ಕೋಪ ಮಾಡ್ಕೊತಿದ್ದಲ್ಲ? ಇವಾಗ ಯಾಕೆ ಅಪ್ಪನ ಬಗ್ಗೆ ಎಲ್ಲ ಮಾತಾಡ್ತಿರೋದು? ನಿಮ್ಮ ಅಪ್ಪನ ಖುಷಿ ಕೊಡ್ಬೇಕಾದ್ರೆ ನಾವೇನ್ ಪರಿಸ್ಥಿತಿಯಲ್ಲಿರೋದು? ಯಾವಾಗೂ ಇದಾಯ್ತಿದ್ದು. ಸ್ವಲ್ಪ ಊಟ ಮಾಡ್ಕೊಂಡು ಹಂಗೇನು ಬೇಡ ಹೋಗ್ಮ. ನನಗೆ ಕಾಲೇಜಿಗೆ ಟೈಮ್ ಆಯ್ತಮ್ಮ, ನಾನು ಹೋಗ್ತೀನಿ. ಇಬ್ಬರದು ಯಾವಾಗಲೂ ಇದೆ. ಬೆಳಗ್ಗೆನೆ ತಲೆ ಕೆಟ್ಟೋಗಿದ್ದೆ, ಏನಾದ್ರೂ ಆಚೆ ಹೋಗೋಣ. ಸರಿ ಮೂವಿಗೆ ಹೋಗೋಣ. ಅವೆಲ್ಲ ಬೇಡ, ಒಂದೇ ಒಂದು ಮಾತು ತಿನ್ನಕ್ ಹೋಗೋಣ ಬನ್ನಿ. ಬರ್ತೀರಾ? ಏನದು? ಅದೇ ಡ್ರಗ್ಸ್. ಅಂದ್ರೆ ಸಿಗರೇಟ್ ಹೊಡೆದ್ರೆ 30 ನಿಮಿಷ ಕಿಕ್ಕು, ಎಣ್ಣೆ ಹೊಡೆದ್ರೆ 3 ಅವರ್ ಕಿಕ್ಕು. ಅದೇ ಡ್ರಗ್ಸು. ಡ್ರಗ್ಸ್ ಮಾಡಿದ್ರೆ 3 ದಿನ ಕಿಕ್ಕು. ನಮಗ್ ಬೇಡಪ್ಪ. ಆಮೇಲೆ 3 ದಿನ ನಿನ್ ಪ್ರಪಂಚ, ನಿಂದು ಏನಾದ್ರೂ ಮಾಡು. ನನಗ್ ಬೇಡಪ್ಪ. ಲೋ, ಜೀವನದಲ್ಲೆಲ್ಲ ಅನುಭವಿಸ್ಬೇಕು. ಒಂದ್ಸಲಿ ತಗೊಂಡ್ ನೋಡು. ಬೇಡ ಹೋಗಲ್ಲೇ. ಲೋ, ಒಂದ್ಸಲಿ ತಗೊಳ್ಳೋ. ನೀನ್ ಈ ತರ ಕೋಪನೆ ಮಾಡ್ಕೊಂಡು ಸವಾಸನೆ ಬೇಡ, ಹೋಗಪ್ಪ. ಸಾರಿ ಮಾ, ಏನಿಲ್ಲ ನೀನು ಎಲ್ಲಿ ಮಗು ತರ ಆಗ್ತೀಯೋ. ಆಮೇಲೆ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿ ನಿನ್ನ ಮೇಲೆ ಕೂಗಾಡ್ಬೇಕು. ತಾಯಿಯ ಅಪ್ಪುಗೆ ಬೆಳೆದ ಮರವಾಗಿ ನಿಂತಲ್ಲೇ ತಲೆಬಾಗಿ ಈ ಭೂಮಿ ಮೀಟಿ ಸ್ವರ್ಗವನ್ನೇ ಮತ್ತೆ ಚಿಗುರಿಸಿದೆ. ಸರಿ ಮಾ, ನಾನು ಓದ್ಕೊಳಕ್ ಹೋಗ್ತೀನಿ. ಪ್ಯಾಕೆಟ್ ನಿಟ್ಟವ್ರೆ. ನಮ್ಮಮ್ಮ ನೋಡಿದ್ರೆ ಕೋಪನೆ ಮಾಡ್ಕೊಂಡ್ಬೇಡ ಮಗ ಅಂತ, ಅವ್ನು ನೋಡಿದ್ರೆ ಇದನ್ನ ತಗೋ ಕೋಪನೆ ಬರಲ್ಲ ಅಂತಾರೆ. ನಾನು ಏನು ಮಾಡಲಿ? ತಗೊಂಡ್ಬಿಡ. ಇದೇ ನಿಮ್ಗಿದೆ, ತಗೊಳ್ಳ. Yashu's house. We see how drugs affect Yashu and his family. Yashu?
ಆಗ್ತಿದೆ, ಬೇಡ. ಯಾಕೋ ಕಣ್ಸುತ್ತ ಅವ್ನಿಗೆ ಕಪ್ಪಾಗಿದೆ, ನಿದ್ದೆ ಮಾಡಿಲ್ವಾ? ನಿಂಗೆ ಅದೆಲ್ಲ ಹೇಳ್ಬೇಕಾ ಈಗ? ಸ್ವಲ್ಪ ಊಟ ಮಾಡ್ಬಾರೋ. ಹೋಗ್ಬಾ, ನಂಗೆ ಬೇಡ. ವಾಣಿ, ನನ್ನೊಂದು ಪ್ರಾಜೆಕ್ಟ್ ಇದೆ, ಮಾಡ್ಕೊಡು. ಆಗಲ್ಲ ಅಣ್ಣ. ಹಿಂಗೆ ಹೇಳ್ತಿರೋದು, ಪ್ರಾಜೆಕ್ಟ್ ಮಾಡ್ಕೊಡು. ಯಾಕ್ರೋ ಇಬ್ರು ಇಗ್ಗುಗಾಡ್ತಿದ್ದೀರಾ? ಏನಾಯ್ತು? ನೋಡಮ್ಮ, ಅಣ್ಣ ಬೈತಿದ್ದಾನೆ ಪ್ರಾಜೆಕ್ಟ್ ಮಾಡಿಲ್ಲ ಅಂತ. ಎಷ್ಟೇ ಮಾಡ್ಕೊಂತಿದ್ದೆ, ಆದ್ರೆ ಈಗಿಂದ ಇವಳೆ ಮಾಡ್ತಾಳೆ. ಏನೋ ನಿನ್ನ ಮಾತಿನ ಅರ್ಥ? ನಾನ್ ಹೇಳಿದ್ದೆ ನಡಿಬೇಕು ಮನೇಲಿ. ಏನಮ್ಮ ಆಗಿದೆ ಅಣ್ಣನ್ಗೆ? ಏನಾಗಿದೆ ಗೊತ್ತಿಲ್ಲ, ತುಂಬಾ ವಿಚಿತ್ರವಾಗಿ ಹಾಕಿದ್ದಾನೆ, ತುಂಬಾ ಕೂಗಾಡ್ತಿದ್ದಾನೆ ಮನೇಲಿ. ಕಾಲೇಜ್ ಸರಿಯಾಗಿ ಹೋಗ್ತಿಲ್ಲ, ಅದ್ ಏನಾಗಿದೆ ಅವನ್ಗೆ? ತಗೊಳ್ಳೋ ವಿಷಯ ವಾಣಿಯ ಮೂಲಕ ಅವಳ ತಾಯಿಗೆ ಗೊತ್ತಾಗಿತ್ತು. ನಡೆಯಬಾರದಂತಹ ಸಂದರ್ಭ ಉಂಟಾಗಿತ್ತು. ಏನಾಗ್ತಿದೆ ನನಗೆ? ಯಾರದು? ಯಾರು ಕರೀತಿರೋದಲ್ಲ? ತಗೊಂಡ್ಬೇಕು ಡ್ರೆಸ್ಸು. ಏನಣ್ಣ ಇದು? ಏನ್ ಮಾಡ್ತಿದ್ಯಾ? ಏನಿದು? ಕೊಡಿಲೆ. ಮಾ ಬಾಯಲ್ಲಿ ಮತ್ತೆ ನಿಮ್ಮಿಬ್ಬರದ್ದು ಏನು ಇವಾಗ ಏನಾಯ್ತು? ನೋಡಮ್ಮ, ಅಣ್ಣ ಡ್ರಗ್ಸ್ ತಗೊಂಡಿದ್ದಾನೆ. ಡ್ರಗ್ಸ್ ಹಂಗಂದ್ರೆ ಕುಡಿಯೋದೇ ಹಾನಿಕರ ಅಂದ್ರೆ ಇದು ಅದಕ್ಕಿಂತ ಹೆಚ್ಚು ಹಾನಿಕರ ಅಮ್ಮ. ಲೋ ಯಶು, ಯಾಕೋ ಈಗ ಆಡ್ತಿದ್ದೀರಾ? ನೀನೇನ್ ಆಗ್ಬಾರ್ದು ಅನ್ಕೊಂಡಿದ್ದು ಅದೇ ಆಗ್ತಿದ್ಯಲ್ಲೋ. ಇದೆಲ್ಲ ಗೊತ್ತಾಗಲ್ಲ, ಹೋಗು. ಏನಿದು? ಕೊಡಿಲಿ. ಕೊಡಿಲಿ ಅಂದಿದ್ದು. ಕೊಡಲ್ಲ ಅಂತ ಹೇಳ್ದೆ. ಕೊಡಲ್ಲ ಅಂತ ಹೇಳ್ದೆ, ಅರ್ಥ ಆಗಲ್ಲ ನಿನಗೆ? ಅಮ್ಮನಿಗೆ ಹೊಡೆಯಷ್ಟು ದೊಡ್ಡದಾಗ್ತೀರ ನೀನು? ಡ್ರಗ್ಸ್ ಇಲ್ಲದೆ ಅವನ ಸ್ಥಿತಿ ತೀವ್ರವಾಗಿ ಕೆಟ್ಟು ಹೋಗುತ್ತಿತ್ತು. Scene 6, Yashu's house. Yashu's friends have come to his house and are shocked to see his condition. ಕೊಟ್ಬಿಡು. ಕೊಡಲ್ಲ. ಬಿಡು ನನ್ನ. ಏನಾಗಿದೆ ನಿನಗೆ? ಯಾಕೋ ನೀನು ಆಡ್ತಿದ್ದಾನೆ? ಕೊಡ್ರ ನನಗೆ. ಕೊಡ್ರ ನನಗೆ. ಏನ್ ಮಾಡ್ಬೇಕು ಇವನ್ನ? ಗಾಬರಿ ಆಗ್ಬಿಡಿ ಅಮ್ಮ, ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಿ. ಯಶುನ ಅವನ ಗೆಳೆಯರು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಸನ್ನಿವೇಶವಿದೆ. Scene 7, in the hospital. Yashu is taken to the hospital and the doctor tells his mother to join him in a rehabilitation center. ಡಾಕ್ಟರ್ ಏನಾಯ್ತಮ್ಮ? ನಮ್ಮನ್ನ ಡ್ರಗ್ಸ್ ತಗೊಂಡಿದ್ದಾರೆ ಡಾಕ್ಟರ್. ಎಷ್ಟು ದಿವಸದಿಂದ ತಗೊಂಡಿದ್ದಾನೆ ಕೂಡ ಗೊತ್ತಿಲ್ಲ. ಇವಾಗ ಏನ್ ಮಾಡ್ಬೇಕು? ಯಾಕಪ್ಪ ಡ್ರಗ್ಸ್ ತಗೋತಿದ್ಯಾ? ಸುಖ ಕೊಡುತ್ತೆ ಡಾಕ್ಟ್ರೇ. ಅಷ್ಟೇನೇನಾದ್ರು ಇದೆಯಾ? ಸುಖ ಕೊಟ್ಬಿಡ್ರಿ ನನಗೆ. ನೋಡಪ್ಪ, ನೀನು ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಲೈಫಲ್ಲಿ ಚೆನ್ನಾಗಿ ಬೆಳೆದ್ರಿ ಎಲ್ಲ ಸಿಗುತ್ತೆ. ಅದು ಬಿಟ್ಟು ಈ ಥರ ಡ್ರಗ್ಸ್ ತಗೊಂಡ್ರೆ ಏನು ಸಿಗಲ್ಲ. ಈಗ ಇವ್ರನ್ನ ಏನ್ ಮಾಡ್ಬೇಕಂತ ಹೇಳ್ತೀರಾ ಡಾಕ್ಟ್ರೆ? ನೋಡಮ್ಮ, ನಿಮ್ಮ ಮಗ ಡ್ರಗ್ಸ್ ತಗೋತಿದ್ದಾನೆ. ಇದೊಂದು ದೀರ್ಘವಾಗಿರೋ ಮಾನಸಿಕ ಕಾಯಿಲೆ. ಡ್ರಗ್ಸ್ ತಗೋಬೇಕಾದ್ರೆ ಅವ್ರಿಗೆ ಬರೀ ಸುಖ ಕೊಡುತ್ತೆ ಅನ್ಕೊಳ್ತಾರೆ, ಆದ್ರೆ ಅದು ಅವ್ರನ್ನ ಒಳಗಿಂದ ನಾಶ ಮಾಡ್ತಿರುತ್ತೆ. ಕಣ್ಣು ಸುತ್ತ ಕಪ್ಪಾಗೋದು, ಕಣ್ಣು ಕೆಂಪಾಗೋದು, ಭ್ರಮೆ ಮಾಡೋದು, ಒಂಟಿತನ, ಇವರ ಕೆಲವೊಂದು ಲಕ್ಷಣಗಳು. ಇವರನ್ನ ರಿಹ್ಯಾಬ್ಗೆ ಹಾಕ್ಬೇಕಮ್ಮ. ಹಂಗಂದ್ರೆ? ರಿಹ್ಯಾಬ್ ಅಂದ್ರೆ ಪುನರ್ವಸತಿ ಕೇಂದ್ರ. ಅಲ್ಲಿ ತುಂಬಾ ವರ್ಷಗಳಿಂದ ಇರೋ ಕೆಟ್ಟ ಚಟನ ವೈದ್ಯರ ಸಹಾಯದ ಮೂಲಕ ಬಿಡಿಸ್ತಾರೆ. ಹಂಗಂದ್ರೆ ಅಲ್ಲಿ ಸೇರಿಸಿದ್ರೆ ನನ್ನ ಮಗ ಸರಿ ಹೋಗ್ತಾನ? ಖಂಡಿತ ಸರ್ ಹೋಗ್ತಾನ. ರಿಹ್ಯಾಬ್ ಎಂದರೆ ಪುನರ್ವಸತಿ ಕೇಂದ್ರ ಅಥವಾ ನಶಾ ಮುಕ್ತಿ ಕೇಂದ್ರ. ಇದು ಡ್ರಗ್ಸ್ ಅಥವಾ ಮದ್ಯ ಸೇವನೆಯಂತಹ ಚಟಗಳಿಂದ ಬಳಲುವ ವ್ಯಕ್ತಿಗೆ ಶಾರೀರಿಕ, ಮಾನಸಿಕ ಹಾಗೂ ಭಾವನಾತ್ಮಕವಾಗಿ ಆರೋಗ್ಯವಂತರಾಗಿ ಬದುಕು ಹೊಂದಲು ಸಹಾಯ ಮಾಡುವ ಸ್ಥಳ. ರಿಹ್ಯಾಬ್ನಲ್ಲಿ ಏನು ಮಾಡಲಾಗುತ್ತದೆ? ಡಿಟಾಕ್ಸ್ ಎಂದರೆ ಡಿಟಾಕ್ಸಿಫಿಕೇಶನ್. ದೇಹದಿಂದ ನಶಾ ವಸ್ತುಗಳನ್ನು ಹೊರತೆಗೆದು ಶುದ್ಧ ಮಾಡಲಾಗುತ್ತದೆ. ಮನಃ ಶಾಸ್ತ್ರೀಯ ಸಲಹೆ, ಕೌನ್ಸಿಲಿಂಗ್ ಅಥವಾ ಥೆರಪಿ. ಡ್ರಗ್ಸ್ ಅಥವಾ ಮದ್ಯ ಸೇವನೆಗೆ ಕಾರಣವಾದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವ ಸ್ಥಳ. ಜೀವನ ಕೌಶಲ್ಯ ತರಬೇತಿ, ಲೈಫ್ ಸ್ಕಿಲ್ಸ್ ಟ್ರೈನಿಂಗ್. ಒತ್ತಡ, ಭಾವನೆಗಳು ಮತ್ತು ದಿನನಿತ್ಯದ ಸಮಸ್ಯೆಗಳನ್ನು ಆರೋಗ್ಯಕರವಾಗಿ ಹೇಗೆ ನಿರ್ವಹಿಸಬೇಕು ಎಂದು ಕಲಿಸಲಾಗುತ್ತದೆ. ಪುನಃ ನಶೆಗೆ ಹೋಗದಂತೆ ತಡೆ, ರಿಲ್ಯಾಕ್ಸ್ ಮತ್ತು ಪ್ರಿವೆನ್ಷನ್. ಮರುಚಟವಿಲ್ಲದಂತೆ ತಡೆಗಟ್ಟಲು ಸಹಾಯ ಮಾಡುವ ಮಾರ್ಗಗಳು.
A rehabilitation center is a place where individuals struggling with drug addiction receive treatment and support to overcome their dependence. These centers offer medical care, counseling, detox programs, and therapy to help patients recover physically and mentally. The goal is to help individuals regain control of their lives, avoid relapse, and reintegrate into the society as healthy and drug-free individuals. Rehabilitation centers, Gunjur and Pattur area, Zaka Institute of Rehabilitation Sciences, Krish Hospital, Art Clinic, Sarjapur area, Sparsh Hospital, Reda Addiction and Counseling Center, and Moksha Foundation. ಮಾದಕ ದ್ರವ್ಯ ನಾಶದ ದಾರಿ ಎಚ್ಚರಿಸು ಬದಲಾಯಿಸು ಭವಿಷ್ಯವನ್ನು ಉಳಿಸು ಮಾದಕ ಚಿತ್ತ ಸಮಾಜವನ್ನು ನಿರ್ಮಿಸೋಣ 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 ಮಾದಕ ಚಿತ್ತ ಸಮಾಜವನ್ನು ನಿರ್ಮಿಸೋಣ 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 ಧನ್ಯವಾದಗಳು. ಇಂದು ಇಲ್ಲಿ ನಮ್ಮ ಸಮಾಜಮುಖಿ ಬೀದಿ ನಾಟಕವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಸಹಾಯ ಮಾಡಿದ ಎಲ್ಲ ಗಣ್ಯರಿಗೆ ಮತ್ತು ಸಂಸ್ಥೆಗಳಿಗೆ ನನ್ನ ಮತ್ತು ನನ್ನ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮೊದಲಿಗೆ ಈ ನಾಟಕವನ್ನು ಯಾವುದೇ ತೊಂದರೆ ಇಲ್ಲದೆ ಸುಗಮವಾಗಿ ನಡೆಸಲು ಸಹಕಾರ ನೀಡಿದ ಪೊಲೀಸ್ ಇಲಾಖೆ ಹಾಗೂ ಟ್ರಾಫಿಕ್ ಇಲಾಖೆಗೆ ವಿಶೇಷ ಧನ್ಯವಾದಗಳು. ಅವರ ಬೆಂಬಲದಿಂದಲೇ ಇವತ್ತು ನಾವಿಂದು ಶಿಸ್ತಿನಿಂದ ನಮ್ಮ ಬೀದಿ ನಾಟಕವನ್ನು ನಡೆಸಿ ಮುಗಿಸಲು ಸಾಧ್ಯವಾಯಿತು. ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತೇವೆ. ಅವರು ನಮ್ಮ ನಾಟಕದ ಉದ್ದೇಶವನ್ನು ಗುರುತಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. PU ಮಂಡಳಿಗೆ ನಮ್ಮ ಧನ್ಯವಾದಗಳು. ಸಮಾಜದಲ್ಲಿ ಪ್ರಬೋಧನೆ ಮಾಡುವಂತಹ ನಾಟಕಕ್ಕೆ ಮಹತ್ವ ನೀಡಿ ನಮ್ಮ ಕಲೆಗೆ ನೀಡಿದ ಕಾರಣಕ್ಕೆ ನಮ್ಮ ಶಾಲೆಯ ಪ್ರಿನ್ಸಿಪಲ್ ಚಂದ್ರ ಪದ್ಮನಾಭನ್ ಮ್ಯಾಮ್ಗೆ ವಿಶೇಷ ಧನ್ಯವಾದಗಳು. ಅವರು ಯಾವಾಗಲೂ ಪ್ರೋತ್ಸಾಹದಿಂದ ಮುನ್ನಡೆಸಿದ್ದಾರೆ. ಪ್ರಿಯಾಂಕಾ ಮ್ಯಾಮ್ಗೆ ನಮ್ಮ ತಂಡದಿಂದ ಹೃತ್ಪೂರ್ವಕ ಧನ್ಯವಾದಗಳು. ಅವರ ಪ್ರತಿ ಹಂತದಲ್ಲೂ ಮಾರ್ಗದರ್ಶನ ನೀಡಿ ನಮ್ಮ ಕಲ್ಪನೆಗಳನ್ನು ನಿಜವಾಗಿಸಿದ್ದಾರೆ. ನಮ್ಮ ಜೊತೆ ಬಂದು ನಮಗೆ ಪ್ರೋತ್ಸಾಹ ನೀಡಿದ ಶಶಿಕುಮಾರ ಸರ್, ಪ್ರದೀಪಾ ಮ್ಯಾಮ್ ಹಾಗೂ ಶಿವಕುಮಾರ್ ಸರ್, ಚರಣ್ ಸರ್ ನಮ್ಮ ಧನ್ಯವಾದಗಳು. ಇಂದು ಇಲ್ಲಿಗೆ ಬಂದು ನಾಟಕವನ್ನು ಪ್ರೇಕ್ಷಣೆಯಿಂದ ನೋಡಿ ನಮ್ಮ ಸಂದೇಶವನ್ನು ಕೇಳಿದ ಪ್ರತಿಯೊಬ್ಬರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಕೊನೆಗೆ ನನ್ನ ಪೂರ್ಣ ತಂಡಕ್ಕೆ ಧನ್ಯವಾದಗಳು. ಪ್ರತಿಯೊಬ್ಬರು ಕಷ್ಟಪಟ್ಟು ಹಠದಿಂದ ಕೆಲಸ ಮಾಡಿ ನಾಟಕವನ್ನು ಯಶಸ್ವಿಗೊಳಿಸಿದ್ದಾರೆ. ನಾವು ಈ ನಾಟಕದ ಮೂಲಕ ಒಂದು ಸಣ್ಣ ಬದಲಾವಣೆಗೆ ಕಾರಣವಾಗಿದ್ದೇವೆ ಎನ್ನುವುದು ನಮ್ಮ ಹೆಮ್ಮೆಯ ವಿಷಯ. ಇನ್ನು ಈ ಹಾದಿಯಲ್ಲಿ ಸಾಗೋಣ. ಕ್ರಿಯಾತ್ಮಕ ಪ್ರಬೋಧನೆಯ ಮೂಲಕ ಸಮಾಜಕ್ಕೆ ಬೆಳಕು ತರೋಣ. ಧನ್ಯವಾದಗಳು. ಜೈ ಹಿಂದ್. Thank you so much.